ಅನನ್ಯ ಭಟ್ ಬಗ್ಗೆ ಸಾಲು ಸಾಲು ಗೊಂದಲಗಳು ಸೃಷ್ಟಿಯಾಗಿದೆ. ಆ ಗೊಂದಲಗಳನ್ನ ಬಗೆಹರಿಸೋ ಕೆಲಸವನ್ನ ಸುಜಾತ ಭಟ್ ಮಾಡಬೇಕಿತ್ತು. ಇರೋಬರೋ ಪ್ರಶ್ನೆಗಳಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ಸುಜಾತ ಭಟ್ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನನಗೆ ಮಗಳು ಇದ್ದಿದ್ದು ಸತ್ಯ ಸತ್ಯ ಸತ್ಯ. ಅನನ್ಯ ರಹಸ್ಯ ಬಿಚ್ಚಿಟ್ಟ ಸುಜಾತ ಭಟ್. ಅನನ್ಯ ಭಟ್ ಇರೋದು ಸತ್ಯನ ಸುಳ್ಳ ಅನ್ನೋ ಜಿಜ್ಞಾಸೆ ಎಲ್ಲರಲ್ಲೂ ಮೂಡಿದೆ. ನಾನೇ ತಾಯಿ ಅಂತ ಹೇಳಿಕೊಳ್ಳುವ ಸುಜಾತ ಭಟ್ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ. ನಾನು ತೋರಿಸಿದ್ದು ನನ್ನ ಮಗಳು ಅನನ್ಯಾಳದ್ದೇ ಫೋಟೋ. ಅವರ ಮಗನ ಹೆಂಡತಿಯ ಫೋಟೋ ನನಗೆ ಗೊತ್ತಿಲ್ಲ ಸರ್. ನನ್ನ ಹತ್ರ ನಾನು ಕಾಲೇಜಿಗೆ ಏನ್ ಕೊಡ್ಬೇಕಾಗಿರೋ ಫೋಟೋ ನಾನು ಅವಳದು ಅದು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ. ಆಕ್ಚುಲಿ ನಾನು ಆ ಫೋಟೋವನ್ನ ನಾನು ಇದು ಮಾಡಿದ್ದೀನಿ. ಒಂದೇ ತರ 6-7 ಜನ ಇರ್ತಾರೆ. ಒಂದೇ ತರ 6-7 ಜನ ಇರ್ತಾರೆ. ನನ್ನ ಮಗಳು ಸತ್ಯ, ನನ್ನ ಮಗಳು ನನ್ನ ಮಗಳೇ, ಬೇರೆಯವರ ಮಕ್ಕಳು ಆಗಕ್ಕಾಗಲ್ಲ. ವಸಂತ ಬೇರೆ, ಅನನ್ಯ ಭಟ್ ಬೇರೆ. ತಾವು ಹೇಳ್ತಿರುವಂತದ್ದು ಈ ನೀವೇನ್ ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ? ಹೌದು ಸರ್, ಬೇರೆ ಯಾರದ್ದು ಅಲ್ಲ. ಅದು ವಸಂತ ಅನ್ನುವಳು, ಅವಳು ಬೇರೆನೆ. ಯಾರು ಅವ್ರು? ಯಾರು ಅವರು? ನಾನು ಹೇಳ್ತೀನಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಓಕೆ, ಯಾರ ಜೊತೆ? ರಂಗಪ್ರಸಾದ್ ಅನ್ನೋರ ಜೊತೆಗೆ. ಓಕೆ. 20 ವರ್ಷ ಅವ್ರ ಜೊತೆಗೆ ಇದ್ದೆ. ಓಕೆ. ಅವರನ್ನ ಸಾಕಿದ್ದು ನಾನೇ. ಓಕೆ. ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ, ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವು ಎಲ್ಲ ಒಂದೇ ಮನೆಯಲ್ಲಿ ಇದ್ರಾ? ಇಲ್ಲ ಸರ್. ನೀವು ಯಾವಾಗ ಬಂದಿದ್ದು? ರಂಗಪ್ರಸಾದ್ ಅವ್ರ ಮನೆಗೆ ಬಂದಿದ್ದೆ ಯಾವಾಗ ನೀವು? ನಾನು 2005 ಅಲ್ಲಿ ಕೋಲ್ಕತ್ತಾದಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿದ್ದೆ. ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ, ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ? ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು, ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಮೆಡಿಕಲ್ಗೆ ಸೇರಿದ ದಾಖಲೆ ಡಿಲೀಟ್ ಮಾಡಿದ್ದಾರೆ. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ನಿಮ್ಮ ಆರೋಪ ಏನೊಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನು ಡಿಲೀಟ್ ಮಾಡಿದ್ದಾರೆ. ಹೌದು. ಕಿರಿಕೀರ್ತಿ ವಿರುದ್ಧ ಸುಜಾತ ಭಟ್ ಆಕ್ರೋಶ. ಅವನು ಕೀರ್ತಿಗೆ ಅವನಿಗೆ ಹೇಳ್ತೀನಲ್ಲ, ಅವರಿಗೆಲ್ಲ ಮೂಕ ಪ್ರಾಣಿಗಳನ್ನು ಸಾಕಬಾರ್ದು, ಎಲ್ಲಿಯಾದ್ರೂ ಕಾನೂನು ಇದೆಯಾ? ಎಲ್ಲೂ ಓಡಾಡಬಾರ್ದು, ಎಲ್ಲೂ ಇರಬಾರ್ದು ಅಂತ ಕಾನೂನು ಇದೆಯಾ? ಇಲ್ಲ 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 ಇಲ್ಲ, ಹಾಗೇನಿಲ್ಲ. ಇಲ್ಲ ಇಲ್ಲ, ನನಗೆ ಯಾರು ಅನ್ನ ಕೊಡ್ತಾರೆ ಅಲ್ಲಿ ಹೋಗ್ಬೋದಲ್ವಾ? ನಿಜ. ನಮ್ಮ ಪ್ರತಿನಿಧಿ ಅನನ್ಯ ಭಟ್ ಬಗ್ಗೆ ಸಾಲು ಸಾಲು ಗೊಂದಲಗಳು ಸೃಷ್ಟಿಯಾಗಿದೆ. ಆ ಗೊಂದಲಗಳನ್ನ ಬಗೆಹರಿಸೋ ಕೆಲಸವನ್ನ ಸುಜಾತ ಭಟ್ ಮಾಡಬೇಕಿತ್ತು. ಇರೋಬರೋ ಪ್ರಶ್ನೆಗಳಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ಸುಜಾತ ಭಟ್ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನನಗೆ ಮಗಳು ಇದ್ದಿದ್ದು ಸತ್ಯ ಸತ್ಯ ಸತ್ಯ. ಅನನ್ಯ ರಹಸ್ಯ ಬಿಚ್ಚಿಟ್ಟ ಸುಜಾತ ಭಟ್. ಅನನ್ಯ ಭಟ್ ಇರೋದು ಸತ್ಯನ ಸುಳ್ಳ ಅನ್ನೋ ಜಿಜ್ಞಾಸೆ ಎಲ್ಲರಲ್ಲೂ ಮೂಡಿದೆ. ನಾನೇ ತಾಯಿ ಅಂತ ಹೇಳಿಕೊಳ್ಳುವ ಸುಜಾತ ಭಟ್ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ. ನಾನು ತೋರಿಸಿದ್ದು ನನ್ನ ಮಗಳು ಅನನ್ಯಾಳದ್ದೇ ಫೋಟೋ. ಅವರ ಮಗನ ಹೆಂಡತಿಯ ಫೋಟೋ ನನಗೆ ಗೊತ್ತಿಲ್ಲ ಸರ್. ನನ್ನ ಹತ್ರ ನಾನು ಕಾಲೇಜಿಗೆ ಏನ್ ಕೊಡ್ಬೇಕಾಗಿರೋ ಫೋಟೋ ನಾನು ಅವಳದು ಅದು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ. ಆಕ್ಚುಲಿ ನಾನು ಆ ಫೋಟೋವನ್ನ ನಾನು ಇದು ಮಾಡಿದ್ದೀನಿ. ಒಂದೇ ತರ 6-7 ಜನ ಇರ್ತಾರೆ. ಒಂದೇ ತರ 6-7 ಜನ ಇರ್ತಾರೆ. ನನ್ನ ಮಗಳು ಸತ್ಯ, ನನ್ನ ಮಗಳು ನನ್ನ ಮಗಳೇ, ಬೇರೆಯವರ ಮಕ್ಕಳು ಆಗಕ್ಕಾಗಲ್ಲ. ವಸಂತ ಬೇರೆ, ಅನನ್ಯ ಭಟ್ ಬೇರೆ. ತಾವು ಹೇಳ್ತಿರುವಂತದ್ದು ಈ ನೀವೇನ್ ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ? ಹೌದು ಸರ್, ಬೇರೆ ಯಾರದ್ದು ಅಲ್ಲ. ಅದು ವಸಂತ ಅನ್ನುವಳು, ಅವಳು ಬೇರೆನೆ. ಯಾರು ಅವ್ರು? ಯಾರು ಅವರು? ನಾನು ಹೇಳ್ತೀನಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಓಕೆ. ಯಾರ ಜೊತೆ?
ರಂಗಪ್ರಸಾದ್ ಅನ್ನೋರ ಜೊತೆಗೆ ಓಕೆ 20 ವರ್ಷ ಅವ್ರ ಜೊತೆಗೆ ಇದ್ದೆ. ಓಕೆ ಅವರನ್ನ ಸಾಕಿದ್ದು ನಾನೇ. ಓಕೆ ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವೆಲ್ಲ ಒಂದೇ ಮನೇಲಿ ಇದ್ರಾ? ಇಲ್ಲ ಸರ್. ನೀವು ಯಾವಾಗ ಅವ್ರು ಯಾರು ಬಂದಿದ್ದು? ರಂಗಪ್ರಸಾದ್ ಮನೆಗೆ ಬಂದಿದ್ದೆ ಯಾವಾಗ ನೀವು? ನಾನು 2005 ಅಲ್ಲಿ. ಕೋಲ್ಕತ್ತಾದಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿದ್ದೆ. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ? ಕಾಂಟ್ರಾಕ್ಟ್ ಹೌದು, ಹೊರಗುತ್ತಿಗೆ ಆಧಾರದ ಮೇಲೆ. ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಮೆಡಿಕಲ್ಗೆ ಸೇರಿದ ದಾಖಲೆ ಡಿಲೀಟ್ ಮಾಡಿದ್ದಾರೆ. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನಂದ್ರೆ ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನು ಡಿಲೀಟ್ ಮಾಡಿದ್ದಾರೆ. ಹೌದು. ಕಿರಿಕೀರ್ತಿ ವಿರುದ್ಧ ಸುಜಾತಾ ಭಟ್ ಆಕ್ರೋಶ. ಅವನು ಕೀರ್ತಿಗೆ ಅವನಿಗೆ ಹೇಳ್ತೀನಲ್ಲ, ಅವರಿಗೆಲ್ಲ ಮೂಕ ಪ್ರಾಣಿಗಳನ್ನು ಸಾಕಬಾರ್ದು, ಎಲ್ಲಿಯಾದ್ರೂ ಕಾನೂನು ಇದೆಯಾ? ಎಲ್ಲೂ ಓಡಾಡಬಾರ್ದು, ಎಲ್ಲೂ ಇರಬಾರ್ದು ಅಂತ ಕಾನೂನು ಇದೆಯಾ? ಇಲ್ಲ 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 ಹಾಗೇನಿಲ್ಲ. ಇಲ್ಲ ಇಲ್ಲ. ನನಗೆ ಯಾರು ಅನ್ನ ಕೊಡ್ತಾರೆ ಅಲ್ಲಿಗೆ ಹೋಗ್ಬೋದಲ್ವಾ? ನಿಜ. ನಮ್ಮ ಪ್ರತಿನಿಧಿ ಮುದ್ದಪ್ಪ. ಅವರನ್ನ ಸಾಕಿದ್ದು ನಾನೇ. ಓಕೆ. ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವೆಲ್ಲ ಒಂದೇ ಮನೇಲಿ ಇದ್ರಾ? ಇಲ್ಲ ಸರ್. ನೀವು ಯಾವಾಗ ಬಂದಿದ್ದು? ರಂಗಪ್ರಸಾದ್ ಮನೆಗೆ ಬಂದಿದ್ದೆ ಯಾವಾಗ ನೀವು? ನಾನು 2005 ಅಲ್ಲಿ. ಕೋಲ್ಕತ್ತಾದಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿದ್ದೆ. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ? ಕಾಂಟ್ರಾಕ್ಟ್ ಹೌದು, ಹೊರಗುತ್ತಿಗೆ ಆಧಾರದ ಮೇಲೆ. ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಮೆಡಿಕಲ್ಗೆ ಸೇರಿದ ದಾಖಲೆ ಡಿಲೀಟ್ ಮಾಡಿದ್ದಾರೆ. ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್. ಈಗ ನಿಮ್ಮ ಆರೋಪ ಏನಂದ್ರೆ ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನು ಡಿಲೀಟ್ ಮಾಡಿದ್ದಾರೆ. ಹೌದು. ಕಿರಿಕೀರ್ತಿ ವಿರುದ್ಧ ಸುಜಾತಾ ಭಟ್ ಆಕ್ರೋಶ. ಅವನು ಕೀರ್ತಿಗೆ ಅವನಿಗೆ ಹೇಳ್ತೀನಲ್ಲ, ಅವರಿಗೆಲ್ಲ ಮೂಕ ಪ್ರಾಣಿಗಳನ್ನು ಸಾಕಬಾರ್ದು, ಎಲ್ಲಿಯಾದ್ರೂ ಕಾನೂನು ಇದೆಯಾ? ಎಲ್ಲೂ ಓಡಾಡಬಾರ್ದು, ಎಲ್ಲೂ ಇರಬಾರ್ದು ಅಂತ ಕಾನೂನು ಇದೆಯಾ? ಇಲ್ಲ 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 ಹಾಗೇನಿಲ್ಲ. ಇಲ್ಲ ಇಲ್ಲ. ನನಗೆ ಯಾರು ಅನ್ನ ಕೊಡ್ತಾರೆ ಅಲ್ಲಿ